ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಂಗೀತ ಶಾಪಿಂಗ್ ಮಾಲ್ದು ಇವತ್ತು ಕೊಲಾಬ್ ಬಿತ್ತು, ಸ್ಪೆಷಲ್ ಪ್ರಮೋಷನ್ ಇವತ್ತು. ಸೊ ಹಾಗಾಗಿ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾರ್ಲರ್ಗೆ ಬಂದಿದ್ದೀವಿ. ಇವಾಗ ಸಂಗೀತ ಶಾಪಿಂಗ್ ಮಾಲ್ದೆ ಹೊಸೊಬ್ಬರು ಫ್ಯಾಷನ್ ಡಿಸೈನರ್ ಬಂದಿದ್ದಾರೆ, ಅವ್ರದ್ದೇ ಎಲ್ಲ ಮೇಂಟೆನೆನ್ಸು. ನಾನು ಫಸ್ಟು ಸೇರ್ಕೋಬೇಕಾದ್ರೆ ಸಂಗೀತ ಶಾಪಿಂಗ್ ಮಾಲಲ್ಲಿ 3 ತಿಂಗಳಿಗೆ ಒಂದ್ಸಲ ಕೊಲಾಬ್ ಮಾಡಿಕೊಡ್ಬೇಕು ನಿಮ್ಮ ಪೇಜ್ಗೆ ಅಂತ ಅಂದ್ಬಿಟ್ಟು, ಹಾಗಾಗಿ ಇವತ್ತು ಕೊಲಾಬ್ ಇತ್ತು. ಸ್ಟುಡಿಯೋದವ್ರು ಬರ್ತಾ ಇದ್ದಾರೆ ಶೂಟ್ಗೆ. ಸೊ ಹಾಗಾಗಿ ನಾವು ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾರ್ಲರ್ಗೆ ಬಂದಿದ್ದು. ಪಾರ್ಲರು ಇವರು ಇದೇ ಫಸ್ಟ್ ಟೈಮ್ ನನಗೆ ಮೇಕಪ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಮಾಡಿಕೊಟ್ರು. ನನಗೆ ಇವರನ್ನ ಪರಿಚಯ ಮಾಡಿಸಿದ್ದು ಫ್ಯಾಷನ್ ಡಿಸೈನರ್, ಅವರೇನೇ ಕರ್ಕೊಂಡು ಬಂದಿದ್ದು ಇಲ್ಲಿಗೆ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಂಟಿನೂ ಕೂಡ ಇವತ್ತು ಜೊತೆಯಲ್ಲೇ ಬಂದಿದ್ದಾರೆ. ಅವ್ರ ಅಕ್ಕಂಗೆ ಹುಷಾರಿಲ್ಲ, ನೋಡ್ಕೊಂಡೋಗೋಣ ಅಂತ ಅಂದ್ಬಿಟ್ಟು ನನ್ನ ಜೊತೆನೇ ಬಂದಿದ್ದರು. ಸೊ ಹಾಗಾಗಿ ಮೇಕಪ್ ಎಲ್ಲ ಮುಗಿಸ್ಕೊಂಡು ಹೋಗಿರೋಂತೆ ಬನ್ನಿ ಅಂತ ಅಂದೆ. ಅದಾದಮೇಲೆ ಇವತ್ತು ಫುಲ್ ಡೇ ನನ್ನ ಜೊತೆನೇ ಇರೋಗಾಯಿತು. ಶೂಟೆಲ್ಲ ಮುಗಿಸ್ಕೊಂಡು ಕೊನೆಗೆ ಹೋಗಿದ್ದು, ಇಬ್ಬರು ನೋಡಿಕೊಂಡು ಮನೆಗೆ ಹೋದ್ವಿ. ಸೈಡ್ ಕ್ರಾಫು ಇಲ್ಲಿ ಅದೇ ನಿಮಗೆ ಮಾಡ್ತೀರಲ್ಲ ಅದು ಅಷ್ಟೇ. ಕೆಳಗಡೆ ಸ್ವಲ್ಪ ಕರ್ಲಿ ಮಾಡ್ತೀನಿ. ಹಾಲು ತೆಗ್ದೈತಿ ಏನಾಗಲ್ವಾ? ಇದು ಓಡಿ ತೆಗ್ದಿಲ್ಲ. ಹುಡುಗಿಯರು ಸಂಜುನ ಮದುವೆ ಥರ ರೆಡಿ ಮಾಡ್ಯಾರೆ. ಈಗ ಅವ್ರ ಗೌಡ್ರು ಕರ್ಕೊಂಬರ್ಬೇಕು. ಗಟ್ಟಿ ಬೇಡ ಅಂತ. ಚೆನ್ನಾಗಿ ಮಾಡ್ಯಾರ ಮೇಕಪ್. ಪರ್ಫೆಕ್ಟ್ ಮೇಕಪ್ ಫಸ್ಟು ಬಂದಾಗ ಅನ್ಕೊತಿದ್ದೆ, ಈಗ ಮೇಕಪ್ ಮಾಡಿದ್ಮೇಲೆ ನನಗೆ ನೆಕ್ಸ್ಟ್ ಇಲ್ಲಿಗೆ ಬರಬೇಕು ಅನಿಸ್ತೈತೆ. ಹಾಕೊಂಡೆ ಒಂದು ಇದು ಮಾಡಿಸ್ಬಿಡ್ರಿ. ಸುಬ್ಬು ಅಕ್ಕಂತೀನಿ. ಸುಬ್ಬು ಫೋನ್ ಮಾಡ್ತಾವಳೆ. ಸುಬ್ಬು ಬ್ಯಾಂಗಲ್, ಸಿಂಗಲ್ ಬ್ಯಾಂಗಲ್ ತಂದಿದ್ದೀನಲ್ಲ, ಅವೆಲ್ಲ ಕೇಳ್ಕೊಂಡು ತರಬೇಕಿತ್ತು. ಬ್ಯಾಂಗಲ್ ಹಾಕ್ಬೇಕಾಗಿತ್ತು. ಬ್ಯಾಂಗಲ್ ತರ ಗ್ರೂಪಲ್ಲಿ ಹೋಗ್ಬೇಕು ನಾನು. ಅಲ್ಲೇ ಪಕ್ಕದಲ್ಲಿ ಒಂದು ರಾಜನಾಮಲಿಟೀಸ್ ಅಂತ ಅಲ್ಲಿ ಸಿಗಲ್ಲ. ಅಯ್ಯೋ ಅಲ್ಲಿ ಚೆನ್ನಾಗಿರೋದಿಲ್ಲ. ಅವ್ರು ತರ್ಸಲ್ವಾ? ಸಂಗೀತ ಪಕ್ಕದಲ್ಲೇ. ಇಲ್ಲ, ಚೆನ್ನಾಗಿರಲ್ಲ ಕ್ವಾಲಿಟಿ, ಸೈಜ್ ಸಿಗಲ್ಲ. ಅಲ್ಲ ಅವರೇ ತರ್ಸಲ್ವಾ? ಯಾರು ತರಿಸ್ತಾರ ಆಂಟಿ? ಇವರು ಸಂಗೀತ ಶಾಪಿಂಗ್ ಮಾಡೋ ಬಾಡಿಗೆ ಕೊಟ್ರೆ ಆಯ್ತು. ಈಗ ಏನು ತರಬೇಕು? ಬ್ಯಾಂಗಲ್. ಇಲ್ಲೆಲ್ಲೂ ಇಲ್ವಾ? ಇಲ್ಲೆಲ್ಲಿದೆ ಬ್ಯಾಂಗಲ್ ಸ್ಟೋರು? ಇಲ್ಲಿ ಗಾಂಧಿ ಸರ್ಕಲ್ ಬಂದಿದೆ. ಆ ಸೈಜ್ ಸಿಗ್ಬೇಕಲ್ಲ. ಕೇಳು, ಈ ಸಿಗ್ತವೆ. ವಿಚಾರಿಸಿ ನೋಡು. ಬತ್ತಲ್ಲ ಬಟ್ಟು ಹಾಕ್ಬೇಕಾ? ಡಾಬ್ ಏನು ಬೇಡ, ಯಾಕಂದ್ರೆ ಸಾರಿ ಅನನ್ಸ ಕಾಣಿಸ್ಬೇಕು. ಡಾಬ್ ಹಾಕ್ಬೇಕು. ಅವ್ರದ್ದು ನೀವು ಕೊಲಾಬ್ ಮಾಡ್ತಿರೋದು. ಫೋನ್ ಮಾಡ್ತಾರಲ್ವಾ? ಯಾರು? ಅವರು ಸಹನ. ಬತ್ತಾ ತಡೆಯವ ಎತ್ತಟ್ಟಿ ವಚ್ಚರ ಎತ್ಬಿಟ್ಟು ಪದಕಟ್ಟಿ. ಹಲೋ ಹಲೋ, ಹಾಂ ಹೊರಟ್ರಾ ಅಕ್ಕ? ಈಗ ಹೊರಡ್ತೀವಿ. ಒಂದ್ ಸ್ವಲ್ಪ ಬೇಗ. ಹಾಂ ಹಾಂ ಸರ ಆಗ್ತಾರ. ಆಯ್ತು, ಕಟ್ ಮಾಡಿದ್ರು. ಅಯ್ಯೋ ಸಿಂಪಲ್ ಆಗಿರೋದಾಕಿ. ಇಲ್ಲ, ಚೆನ್ನಾಗಿ ಅನ್ಸಲ್ಲ. ನಿಮ್ಮ ಗ್ರೀನಿಗೆ ನಾನು ಹಾಕ್ತಾ ಇರೋದು ಚೆನ್ನಾಗೈತೆ. ಅಯ್ಯೋ ಜಾಸ್ತಿ ಓವರ್ ಆಯ್ತು. ಅದು ಬಸ್ ಹಾಕಿದ್ದು ನಿಮ್ಮ ಸಾರಿ ಚೆನ್ನಾಗಿ ಅನ್ಸುತ್ತೆ. ನಿಮ್ಮ ಬ್ಲೌಸಿಗೆ ಮತ್ತು ಸಾರಿಗೆ ಫಸ್ಟದು ಚೆನ್ನಾಗಿ ಮೊದಲು ಇದೇ ತಗೊಬಂದಿದ್ದು ನಾನು. ಇದೇ ಇದನ್ನು ಕೊಡು. ಓವರ್ ಆಯ್ತು. ಇದ್ರ ಕೊಡಿ. ಸಿಂಪಲ್ ಆಗಿರೋದು ಹಾಕ್ಬಿಡಿ. ಇಲ್ಲ, ಚೆನ್ನಾಗಿ ಕಾಣಿಸ್ತಿದೆ ಅದು.
ನಿನ್ ಬ್ಲೌಸ್ ಗ್ರೀನ್ ಕಲರ್ ಇದೆಯಲ್ವಾ, ಅದಕ್ಕೆ ಇದು ಮ್ಯಾಚ್ ಆಗ್ಬೇಕು. ಸಿಂಪಲ್ ಆಗಿರೋದು ಯಾವ್ದು ತೋರಿಸಿ. ಹೆವಿ ಆಯ್ತು. ಇಲ್ಲ, ಫೋಟೋಸಿಗೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಇದು ಬಾರ್ಡರ್ ದೊಡ್ಡದಿದೆಯಲ್ವಾ, ಬ್ಲೌಸ್ ಬಂದು ಗ್ರೀನ್ ಕಲರ್ ಅಂತ ಅಂದ್ಬಿಟ್ಟು ಹಾಕಿದೆ. ಬ್ಯಾಂಗಲ್ ಬಂದು ಹಾಕೊಳ್ಳಿ, ಸಿಂಗಲ್ ಬ್ಯಾಂಗ್. ಚೈತ್ರ ಸಿಂಧೂರದ ಮಾತ್ರ ತಗೋ. ಮೇಕಪ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಮೇಕಪ್ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ಟೋರ್ಗೆ ಅಂದರೆ ಸಂಗೀತ ಶಾಪಿಂಗ್ ಮಾಲ್ಗೆ ಬಂದ್ವಿ. ಯಾವ್ಯಾವ ಥರ ವಿಡಿಯೋಸ್ ಮಾಡೋದು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೋ. ಏನೇ ಹೇಳಿ ನನಗೆ ಮೇಕಪ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ನಂಗೆ ಅಷ್ಟು ಇಷ್ಟನೂ ಆಗಲ್ಲ ಮೇಕಪ್ಪು, ಓವರ್ ಮೇಕಪ್ಪು. ನಾನು ಮಾಮೂಲಿ ಹಿಂಗೆ ಒಂದು ಕ್ರೀಮ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಒಂದು ಸಿಂಧೂರ ಇಟ್ಕೊಂಡ್ರೆ ಅದೇ ನನಗೆ ಚೆನ್ನಾಗಿ ಕಾಣಿಸೋದು ಅಂತ ನನಗೆ ಅನಿಸುತ್ತೆ ಪರ್ಸ್ನಲಿ. ಸೊ ನಂಗೆ ಇಷ್ಟ ಆಗಲ್ಲ, ವಿಡಿಯೋಗೆಲ್ಲ ಚೆನ್ನಾಗಿ ಬರಲ್ಲ ಅಂತ ಅಂದ್ಬಿಟ್ಟು ಸೊ ಮೇಕಪ್ ಮಾಡಿಸಿದ್ದು ಅಷ್ಟೇ. ನಾನು ಹೇಳಿದರೆ ಕೇಳಲ್ಲ, ಬಟ್ ಮೇಕಪ್ ಮಾಡಿಸ್ಲೇಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅವ್ರು ಫೋರ್ಸ್ಫುಲಿ ನಾನು ಮೇಕಪ್ ಮಾಡಿಸೋದು ಅಷ್ಟೇ. ನಂಗೆ ಸಿಂಪಲಾಗಿದ್ರೇ ಚೆಂದ. ಇದೆಲ್ಲ ಏನಪ್ಪ, ಎಲ್ಲರಿಗೂ ಮೇಕಪ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ರು ನನಗೆ, ಬಟ್ ನಾನು ಚೆನ್ನಾಗಿ ಕಾಣಿಸಲ್ಲ ನನಗಂತ ಅನಿಸುತ್ತೆ. ಅದೇನಂತ ಗೊತ್ತಿಲ್ಲ. ಒಬ್ಬೊಬ್ರು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತಾರೆ. ಒಬ್ಬೊಬ್ರು ಹೇಳ್ತಾರೆ ನಿಂಗೆ ಮೇಕಪ್ ಚೆನ್ನಾಗಿ ಕಾಣಿಸಲ್ಲ ಅಂತ. ಬಟ್ ನನಗೆ ಪರ್ಸ್ನಲಿ ನನಗೆ ಮೇಕಪ್ ಚೆನ್ನಾಗಿ ಕಾಣಿಸಲ್ಲ ಅಂತ ಅನಿಸುತ್ತೆ. ಏನು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಇವಾಗ ಶೂಟ್ ಮಾಡ್ತಾಯಿದ್ದೀವಿ. ಸ್ಟುಡಿಯೋದವರು ಕೂಡ ಬಂದರು. ಇಲ್ಲ, ನೀವು ಫಸ್ಟ್ ಕೇಳಿ. ಸುಮ್ಮನೆ ನಾರ್ಮಲ್ ಕಸ್ಟಮರ್ಸ್ ಆ ಥರ ಬೇಡ ಅಲ್ಲ, ಅದೇ ವಿಡಿಯೋ ಅಲ್ಲ. ನಾನೀಗ ಹೇಳಿದ್ದೀನಿ ಸ್ಯಾರಿ ಎಷ್ಟು ಇದೀವಲ್ಲ, ಬ್ರೈಡಲ್ ಸ್ಯಾರಿ ಇಲ್ಲೇ ಇದೆ. ಇಲ್ಲಿ ಇದೆ ಅಲ್ಲಿ ಬೇಡ. ಫಸ್ಟ್ ಬ್ರೈಡಲ್ ಅಲ್ಲಿ ರೇಷ್ಮೆ ಸ್ಯಾರಿ ಆಮೇಲೆ ಇದು ರೇಷ್ಮೆದು ತೋರಿಸಿ ಅವರಿಗೆ ಒಂದು 3-4 ಸ್ಯಾರಿ ಇಟ್ಕೊಳ್ಳಿ. ಫಸ್ಟ್ ತೋರಿಸಿ, ಆಮೇಲೆ ಓಪನ್ ಮಾಡೋದಿಲ್ಲ. ನಮ್ಗೆ ಕೊಡ್ತೀರಾ ಈಗ? ಇಲ್ಲಿ ನಾನು ನೋಡ್ಬೇಡಿ, ಸೀರೆ ನೋಡ್ತಾ ಇರಿ. ಓಕೆ, ನಮ್ಮ ಸ್ಯಾರಿ ಇಟ್ಕೊಂಡಿರಿ. ಈಗ ನಾನು ಹೇಳ್ತೀನಿ. ಓಕೆ, ರೆಡಿ? 3, 2, 1 ಆ್ಯಕ್ಷನ್. ಮೇಲೆ ಆಫರ್ ಇದೆ ಅಂತ ಆಫರ್ ಇದೆಯಾ ಇದು? 7 ದಿವಸ ಎಲ್ಲಿಗೆ ಹಾಕ್ಬೇಕು? ನಿಮ್ಮ ಹೇಳಿ ಯೂಟ್ಯೂಬ್ ಚಾನಲ್ ಹಾಕೊಳ್ಳುವ. ಆಸೆ ಯಾಕೆ ನಿರಾಸೆ ಮಾಡಬೇಕು? ಏನಾದ್ರು ಫಂಕ್ಷನ್ ಇದ್ರೆ ತಗೋಬಹುದು. ಒಂದೊಂದ್ಸಲ ವೇರ್ ಮಾಡಿ ಮದ್ವೆಲೆಲ್ಲ ಸ್ಯಾರಿ ಅದು ಹಂಗೆ ಐತೆ. ಇದೊಂಥರ ಚೆನ್ನಾಗೈತೆ. ಯಾವ್ದಾದ್ರು ಮದ್ವೆ ಇದ್ರೆ ತಗೋ, ಎಲ್ಲದಕ್ಕೂ ಹಾಕೊಂಡು ಹೋಗ್ಬೋದು. ಚೆನ್ನಾಗೈತೆ, ತಗೋಬಿಡಿ. ಯಾವ್ದು ಮದ್ವೆ ಅಲ್ವಲ್ಲ? ಐ ಮದುವೆ ಅಡಮಯ್ಯ, ಮೈದನ್ ಮದುವೆ ಅಂತೀಯ, ಮದುವೆ ಎಲ್ಲ ಅಂತೀಯ. ಹೊತ್ತಿಗೆ ಹೆಂಗಿರ್ಬೇಕು ಮೈದನ್ ಮದುವೆಗೆ? ಯಾರು ಮದ್ವೆಗೆ ಗೊತ್ತಾ ಇಲ್ವಲ್ಲ, ಮೈದಾ ಮೈದಾ ಕಡೆಗೆ ಕಾಣ್ತೀರಿ. ಆಂಟಿ ಎಳಮಯ್ಯ, ನಮ್ಮ ಎಳಿಮಯ್ಯ ತೋರಿಸಿ ಗೈಸ್. ನಿಮ್ಗೆಲ್ಲ ಹೇಳ್ತಾ ಇದ್ವಿ, ಎಲ್ಲಾದ್ರೂ ಒಂದು ಹೆಣ್ಣಿದ್ರೆ ನೋಡಿ. ನಮ್ಮ ಎಳಿಮಯ್ಯಗೆ ಹೆಣ್ ಫಿಕ್ಸ್ ಆಯ್ತು ಫ್ರೆಂಡ್ಸ್.
ಇದು ಹಿಂಗೆ ಇರೋದೆ ಮತ್ತೆ ನಿಮ್ಮ ಮಾಡೆಲ್ಸ್ ಅಂತೀರಾ ಇಷ್ಟೊಂದು ನಾಚ್ಕೊಬಿಟ್ಟು ಏನ್ ಗೊತ್ತಾ ಹುಚ್ಚಿ ತರ ಬರೋದು ಹಂಗೆ ಓಹೋ ನೋಡಿ ವಿಡಿಯೋ ಮಾಡ್ತಾ ಇರಿ ಸುಮ್ಮನೆ ಹಾಕ್ತಿಲ್ಲ ಇದ್ದು ತೊಳ್ಕೊಂಡ್ಬಿಡೋಕೆ ಇರೋದಲ್ಲ ಇದ್ದು ತೊಳ್ಕೊಂಡು ಹಾಕುತ್ತೆ ಮುಸನೆ ಕಳ್ಸುತ್ತೆ ಅದು ತಿನ್ಬೇಕಾ ಗಾಡಿ ಕಣ್ಣಂಗೆ ಕಾಣ್ತಾ ಇದೀನಿ ಗಾಡಿಗೆ ತಲೆಕೆರ ಗಾಡಿ ಕಣ್ಣಂಗೆ ಕಾಣ್ತೀನಿ ನಿಮಗೆ ನೀವೇ ಯಾಕಂಗೆ ಅನ್ಕೋತೀರಾ ಸುಮ್ಮನೆ ಇರಿ ನೀವು ಒಳ್ಳೆ ಇದಕ್ಕೆ ಹೋಗಿ ನೀವು ಓವರಾಗಿ ಆಡ್ತಾ ಇದ್ದೀರಾ ಯಾಕೋ ಹಂಗೆ ಕಾಣ್ತೀನಿ ಹಿಂಗೆ ಕಾಣ್ತೀನಿ ನಿಮಗೆ ನೀವೇ ಹೇಳ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಹಂಗೆ ತಿರುಗಿ ಒಂದು ರೌಂಡು ಹಿಂಗೆ ಬರ್ದಿರಾ ಬನ್ನಿ ಚೆನ್ನಾಗೇ ಕಾಣಿಸ್ತಾ ಇರ್ತಾರೆ. ಅಷ್ಟು ಜನ ಎಲ್ಲ ಇರ್ತಾರೆ. ಅವ್ರ ಮುಂದೆ ನಾನು ಅನಕ್ಕೆರಮ್ಮನ ಗಾಡಿಗಿನ ಥರ ಕಾಣಿಸ್ತಿದ್ದೀನಿ, ಹಂಗೆ ಕಾಣಿಸ್ತೀನಿ ಹಿಂಗೆ ಕಾಣಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು ಇವರೇನೆ ಆ ಥರ ಎಲ್ಲ ಹೇಳ್ದಾಗ ನೋಡೋ ಜನಗಳು ಒಂದು ಸ್ವಲ್ಪ ಇವ್ರೇನು ಈ ಥರ ಆಡ್ತಾರಲ್ಲ ಅಂತ ತಪ್ಪಾಗಿ ತಿಳ್ಕೊತಾರೆ. ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ಹಾಗಾಗಿ ಆಂಟಿನೇ ಯಾಕೆ ಹಿಂಗೆ ಮಾತಾಡ್ತೀರೋ, ಸುಮ್ಮನೆ ರೀ, ಚೆನ್ನಾಗೇ ಕಾಣಿಸ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ಅಂದಿದ್ದಷ್ಟೇ. ಇವಾಗ ಮತ್ತೆ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದು ಕರೆಮಣಿ ಶಾರ್ಟ್ ಚೈನ್ ತೊಗೊಳ್ಳೋಣ ತಾಳಿ ಥರ ಅಂತ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಹಸ್ಬೆಂಡು ಚಂದ್ರಾಯಪಟ್ಟಣದಲ್ಲಿರೋ SRSಗೆ ಬಂದಿದ್ದೀವಿ. ತುಂಬ ರೇಟ್ ಇವಾಗ ನಾವು ತೊಗೊಳಕ್ಕೆ ಹೋಗಿದ್ದಿನ ರೇಟ್ ಇದ್ದಿದ್ದು 14,460 ರೂಪಾಯಿ. ಇಲ್ಲಿ ಚಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಇವಾಗ ಇಲ್ಲಿಗೇನೆ ಬರ್ತಾ ಇರೋದು. ಮಾಂಗಲ್ಯ ಚೈನು ಎಲ್ಲರೂ ಕರೆಮಣಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತೀರ. ಆ್ಯಂಡ್ ಇನ್ನೂ ಸ್ವಲ್ಪ ಜನ ಮಾಂಗಲ್ಯ ಚೈನ್ ಹಾಕಲ್ವಾ ನೀವು ಅಂತ ಕಮೆಂಟ್ ಮಾಡ್ತೀರಾ. ಕಟ್ಟಾಗಿದೆ, ನನ್ನ ಮದುವೆಲಿ ಮಾಡಿಸ್ಕೊಂಡಿದ್ದು 11 ವರ್ಷ ಆಯಿತು. ರೆಡಿ ಮಾಡಿಸಿದ್ದೀನಿ, ಮತ್ತು ಅದನ್ನು ಹಾಕ್ಕೊಡೋಕ್ಕೆ ಭಯ, ಎಲ್ಲಾದರೂ ಮತ್ತೆ ಕಟ್ಟಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅದು 25 ಗ್ರಾಮ್ ಇರೋದು. ಇವಾಗ ಸ್ವಲ್ಪ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಚಿನ್ನ ಹಾಕಿಸ್ಬಿಟ್ಟು ಮಾಡಿಸೋಣ ಅಂತ ಪ್ಲ್ಯಾನಲ್ಲಿರೋದು. ಇವಾಗಲೇ ಮಾಡಿಸಲ್ಲ, ದುಡ್ಡು ಇವಾಗ ಹೆವಿಯಾಗಿ ಹೋಗಿದೆ. ಒಂದು 50-60 ಗ್ರಾಮ್ ಮಾಡಿಸ್ಬೇಕು ಅಂತ ಅಂದರೆ ಏನಿಲ್ಲ ಅಂದರೂ ಒಂದು 8-9 ಲಕ್ಷ ದುಡ್ಡು ಬೇಕು. ಅರ್ಜೆಂಟಿಗೆ ಇವಾಗ ಅಷ್ಟು ಅಮೌಂಟ್ ಇಲ್ಲ. ಹಾಗಾಗಿ ಒಂದು ಚಿಕ್ಕದು ತೊಗೊಳ್ಳೋಣ ಇರೋ ದುಡ್ಡಲ್ಲಿ ಅಂತ ಅಂದ್ಬಿಟ್ಟು ಬಟ್ ಡೈಲಿ ಯೂಸ್ಗೆ ನೋಡ್ತಾ ಇದ್ವಿ. ಬಟ್ ನನಗೊಂದು ಡಿಸೈನ್ ಇಷ್ಟ ಆಯ್ತು, ಇವಾಗ ಹಾಕ್ಕೊಂಡಿನಲ್ವ ತುಂಬ ಚೆನ್ನಾಗಿತ್ತು. ಬಟ್ ನಮ್ಮ ಮನೆಯವ್ರು ಏನಂತ ಅಂದರು, ಅದು ತಾಳಿ ಥರ ಕಾಣಿಸಲ್ಲ, ತಾಳಿ ಥರ ಇರೋದು ನೋಡು ಅಂತ ಅಂದರು. ಒಂದು 12 ಗ್ರಾಮಲ್ಲಿ ನಾವು ನೋಡ್ತಾ ಇರೋದು. 12 ಗ್ರಾಮಿಗೆ 13 ಗ್ರಾಮ್ ಅಂದರೆ 1 ಗ್ರಾಮು ವೇಸ್ಟೇಜ್ ಎಲ್ಲ ಸೇರಿ ಎಷ್ಟಾಯಿತು ಅಂತಂದರೆ 1,97,000 ಆಗಿದ್ದು. ಅದಿರಲಿಲ್ಲ. ನಮ್ಮ ಮನೆಯವರು ಅಲ್ಲೇ ಒಂಥರ ಕೋಪ ಮಾಡ್ಕೊಂಡಂಗೆ ಆಡ್ಬಿಟ್ರು. ಆ ಥರ ತೊಗೊಳ್ತಾ ಇರೋದಕ್ಕೆ ತಾಳಿ ಇರೋದ ತೊಗೊಳೋದಾದರೆ ತಗೋ, ಇಲ್ಲ ಅಂತ ಅಂದರೆ ಬೇಡಕ್ಕೆ ಬೇಡ, ತೊಗೊಳ್ಳೇ ಬೇಡ ಅಂತ ಅಂದರು. ಹಾಗಾಗಿ ಇವ್ರ ಮಾತು ಯಾಕೆ ಮೀರಬೇಕು ಅಂತ ಅಂದ್ಬಿಟ್ಟು ನಾನು ತಾಳಿ ಇರೋದ ನೋಡಿದೆ, ಬಟ್ ಇರಲಿಲ್ಲ. ಹಾಗಾಗಿ ಮಾಡೋಕ್ಕೆ ಹಾಕ್ಬಿಟ್ಟು ಬಂದ್ವಿ. ಇವಾಗಿನ ಚಿನ್ನದ ರೈಟಲ್ಲಿ ನಿಜವಾಗ್ಲೂ ಏನು ತೊಗೊಳಕ್ಕಾಗಲ್ಲ. ಅದೆಲ್ಲ ಯಾಕೆ ತೊಗೋಬೇಕು ಅಂತ ಅನಿಸುತ್ತೆ. ಬಟ್ ಮಾಂಗಲ್ಯ ಚೈನ್ ಒಂದು ಮಾಡಿಸ್ಕೊಂಡ್ರೆ ಸದ್ಯಕ್ಕೆ ಇವಾಗ ಯಾವುದೂ ಒಡವೆಗೆ ಬಂಡವಾಳ ಹಾಕಲ್ಲ. ಇಷ್ಟೊಂದು ರೇಟ್ ಆದರೆ ನನ್ನ ಮದುವೆಲಿ 3.5 ಲಕ್ಷಕ್ಕೆ 100 ಗ್ರಾಮ್ ಒಡವೆ ತೊಗೊಂಡಿದ್ವಿ. ಇವಾಗ 3.5 ಲಕ್ಷಕ್ಕೆ 30 ಗ್ರಾಮು ಒಡವೆನೂ ಬರಲ್ಲ. ಅಷ್ಟೊಂದು ರೇಟಾಗಿ ಹೋಗಿದೆ. ತುಂಬ ಬೇಜಾರಾಗೋದು. ಇಷ್ಟರಲ್ಲೇ ರೇಟ್ ಆದರೆ ಆದ್ರೂ ತೊಗೊಳಕ್ಕೆ ಬಿಟ್ಟಿಲ್ಲ, ಜನ ತೊಗೋತಾನೆ ಇದ್ದಾರೆ. ಹಾಗಾಗಿ ಇವ್ರು ತೊಗೊಳೋದು ನೋಡಿ ಜನ ತೊಗೊಳ್ಳೋದು ನೋಡಿ ರೇಟ್ ಇಷ್ಟೊಂದು ಮಾಡಿದ್ದಾರೆ ಅಂತ ಅನಿಸುತ್ತೆ. ನೆಕ್ಸ್ಟ್ ಇವಾಗ ಅಮೌಂಟ್ ಪೇ ಮಾಡ್ತಾ ಇದ್ವಿ. ನಾವು ಇವಾಗ 1,20,000ನ ಪೇ ಮಾಡ್ಬಿಟ್ಟು ಹೋಗ್ತೀವಿ. ಅದು ಮಾಡಿ ಎಲ್ಲ ಆದಮೇಲೆ ತೊಗೊಳಕ್ಕೆ ಬರ್ತೀವಲ್ವ, ಅವತ್ತು ಮಿಕ್ಕಿದ ಇನ್ನು ಎಷ್ಟಾಗಿದೆ, ಇನ್ನೂ ಜಾಸ್ತಿ ಆಗಿದೆಯೋ ಕಮ್ಮಿ ಆಗಿದೆಯೋ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಕೊಡಬೇಕು. ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ತೊಗೋತಾ ಇರೋದು ಅದೊಂದು ಖುಷಿ. ನಾನು ದುಡ್ದಿರೋ ದುಡ್ಡಲ್ಲಿ ಒಂದು ಒಡವೆ ತೊಗೋತಾ ಇದ್ದೀನಲ್ಲ ಅಂತ ಅಂದ್ಬಿಟ್ಟು. ಸೊ ಓಕೆ, ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.